ನಮ್ದು ಅಂತ ಹೇಳ್ತಿದ್ದಾರೆ. ಆದರೆ ಈಗ ಅಶಿಸ್ತು ಕಂಡು ಬರ್ತಾ ಇದೆ. ಆಡಳಿತ ಪಕ್ಷದ ವಿರುದ್ಧ ಇವರು ಪ್ರತಿಭಟನೆ ಮಾಡಬೇಕು, ಮತ್ತೊಂದು ಆದರೆ ಪಕ್ಷದ ಒಳಗೆ ಈಗ ಪ್ರತಿಭಟನೆ, ಬಣ ಬಡಿದಾಟ. ಕೆಲವೊಂದು ಕಡೆ ಇದು ಹೈಕಮಾಂಡ್ ಮಟ್ಟದೊಳಗೆ ತಲುಪಿದ್ಯಾ ಅಥವಾ ತಲುಪಿಲ್ವಾ ಸೂಚನೆ. ಜೊತೆಗೆ ಈಗ ಮೈಸೂರಿನಲ್ಲಿ ಕೂಡ ದೊಡ್ಡ ಮಟ್ಟದ ಪೂಜೆ ಪುನಸ್ಕಾರ ಎಲ್ಲ ನಡೀತಾ ಇದೆ. ಶತ್ರುಕಾಟ ಅಂತ ಹೇಳ್ತಿದ್ದಾರೆ, ಅದು ಕೂಡ ತಮ್ಮ ಬಣದೊಳಗೆ ಅಂತ ಹೇಳ್ತಿದ್ದಾರೆ. ಸದ್ಯ ಏನಾಗ್ತಾ ಇದೆ ಬಿಜೆಪಿ ಪಾಳಯದಲ್ಲಿ ಅಂತ? ಡಿಕೆಶ್, ಈಗಾಗಲೇ ಏನು ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಎಲ್ಲ ಬೆಳವಣಿಗೆಗಳು ಕೂಡ ಕೇಂದ್ರದ ನಾಯಕರು ಕೂಡ ಗೊತ್ತೇ ಇರುತ್ತೆ. ಆದರೂ ಕೂಡ ಯಾವುದೇ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ಳದಂತೆ ಕಾದು ನೋಡುವ ತಂತ್ರಕ್ಕೆ ಮೊರಹೋಗಿರುವಂತಹ ರೀತಿಯಲ್ಲಿ ಕಾಣ್ತಾ ಇದೆ. ಯಾಕಂದರೆ ಈಗಾಗಲೇ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಬಿ ವೈ ವಿಜೇಂದ್ರ ಯಾವಾಗ ಅಧಿಕಾರವನ್ನು ಸ್ವೀಕಾರ ಮಾಡಿದ್ರು ಅವತ್ತಿಂದಲೂ ಕೂಡ ಯತ್ನಾಳ್ ಟೀಮ್ ಅವರು ಕೂಡ ಪ್ರತಿನಿತ್ಯವೂ ಕೂಡ ಯಡಿಯೂರಪ್ಪ ಸೇರಿದಂತೆ ಅವರ ಮಗನ ವಿರುದ್ಧ ಆರೋಪ ಪ್ರತ್ಯಾರೋಪಗಳನ್ನು ಮಾಡಿಕೊಂಡೇ ಬರ್ತಾ ಇದ್ರು ಕೂಡ ಯಾವುದೇ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಂಡಿರಲಿಲ್ಲ. ಈಗಾಗಲೇ ಇಲ್ಲೂ ಒಂದೇ ಹೆಜ್ಜೆ ಮುಂದೆ ಹೋಗಿರುವಂತಹ ಯತ್ನಾಳ್ ಟೀಮ್ ಅವರು ಕೂಡ ವಕ್ ವಿಚಾರವಾಗಿ ಚಾಮರಾಜನಗರದಿಂದ ಬೀದರ್ವರೆಗೂ ಕೂಡ ನಾವು ಏನೋ ಈಗಾಗಲೇ ಒಂದು ಎಲ್ಲ ಜಿಲ್ಲಾ ಕೇಂದ್ರಗಳಿಗೆ ಹೋಗಿ ನಾವಲ್ಲಿ ಈ ಒಂದು ವಕ್ ವಿಚಾರವಾಗಿ ಏನೆಲ್ಲ ತೊಂದರೆಗಳಾಗಿದೆ, ರೈತರ ಸಮಸ್ಯೆಗಳ ಆಲಿಸೋದಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನು ಹೊರಗಿಟ್ಟು ಈ ಒಂದು ಟೀಮ್ ಈಗಾಗಲೇ ಕೆಲಸವನ್ನು ಶುರು ಮಾಡಿರುವಂಥದ್ದು. ಈಗಾಗಲೇ ಡಿಸೆಂಬರ್ 1ಕ್ಕೂ ಕೂಡ ಬೆಳಗಾವಿಯಲ್ಲೂ ಕೂಡ ದೊಡ್ಡ ಮಟ್ಟದ ಸಮಾವೇಶ ಮಾಡೋದಕ್ಕೂ ಕೂಡ ಈಗಾಗಲೇ ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಒಂದು ತೀರ್ಮಾನ ಆಗಿದೆ. ಇದಕ್ಕೆ ಕೌಂಟರ್ ಕೊಡೋದಕ್ಕೆ ಈಗಾಗಲೇ ಏನು ವಿಜೇಂದ್ರ ಅವರ ಬಣದ ಮಾಜಿ ಶಾಸಕರಿರ್ಬೋದು, ಹಾಲಿ ಶಾಸಕರಿರ್ಬೋದು, ಎಲ್ಲರೂ ಕೂಡ ಇವತ್ತು ರಾತ್ರಿಗೆ ಮೈಸೂರಿಗೆ ಬಂದಿದ್ದರು. ಸುಮಾರು 20ಕ್ಕೂ ಹೆಚ್ಚು ರೇಣುಕಾಚಾರ್ಯ ಅವರ ತಂಡ ಏನಿದೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನು ಮಾಡಿ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು. ನಿನ್ನೆ ಕೋಲಾರದ ಕುರುಡುಮಲೆ ವಿನಾಯಕ ದೇವಸ್ಥಾನದಲ್ಲೂ ಕೂಡ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು. ಸೊ ಎಲ್ಲೋ ಒಂದು ಕಡೆ ಶತ್ರುವಿನ ಸಂಹಾರಕ್ಕಾಗಿ ನಾವು ಇವತ್ತು ಪೂಜೆಯನ್ನು ಮಾಡಿದ್ದೇವೆ. ಅದರಲ್ಲೂ ಕೂಡ ಪಕ್ಷದ ಒಳಗಿರುವಂತಹ ಶತ್ರುಗಳ ಸಂಹಾರ ಅಂದರೆ ಈಗಾಗಲೇ ನೇರವಾಗಿ ಅವರು ಯತ್ನಾಳ್ ಟೀಮ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಭಾಳ ಪ್ರಮುಖವಾಗಿ ಈಗಾಗಲೇ ಏನು ಕಾಂಗ್ರೆಸ್ನ ವಿರುದ್ಧ ಮಾತನಾಡಿದರೆ ಪ್ರಚಾರ ಸಿಗೋದಿಲ್ಲ. ಸೊ ಹೀಗಾಗಿ ಯಡಿಯೂರಪ್ಪ ಹಾಗೂ ಅವರ ಮಗ ವಿಜೇಂದ್ರ ಅವರ ವಿರುದ್ಧ ಈಗ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ನಾವು ಶತ್ರುಗಳ ಸಂಹಾರ ತಡ ಆದರೂ ಕೂಡ ಬೇಗ ಅಂತೂ ಹಾಗೆ ಆಗುತ್ತೆ ಅಂತೇಳಿ ಪಿ ಸಿ ಪಾಟೀಲ್ ಹೇಳ್ತಾರೆ. ಇನ್ನು ಒಂದೇ ಹೆಜ್ಜೆ ಮುಂದೆ ಹೋದಂತಹ ರೇಣುಕಾಚಾರ್ಯ ಅವರು ಯತ್ನಾಳ್ ಅವರು ಶೀಘ್ರದಲ್ಲೇ ಪಕ್ಷದಿಂದ ಉಚ್ಚಾಟನೆ ಆಗ್ತಾರೆ ಅಂತೇಳಿ ಒಂದು ಸ್ಫೋಟಕವಾದಂತಹ ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಏನು ಯತ್ನಾಳ್ ಅವರು ಕೂಡ ಈಗಾಗಲೇ ಸಾಕಷ್ಟು ರೆಬಲ್ ಆಗಿದ್ದಾರೆ. ಕೇಂದ್ರ ನಾಯಕರು ಕೂಡ ಅವರನ್ನು ಕರೆದರೂ ಕೂಡ ದೆಹಲಿಗೆ ಹೋಗೋದಕ್ಕೂ ಕೂಡ ಲೇಟಲ್ಲಿ ಆಗ್ತಾ ಇದ್ದಾರೆ. ಈ ಮಧ್ಯೆ ಇವತ್ತು ಮೈಸೂರಿಗೆ ಬಂದಿರುವಂತಹ ಈಗಾಗಲೇ ಬಿ ವೈ ವಿಜೇಂದ್ರ ಅವರ ತಂಡ ಏನಿದೆ ಈ ಒಂದು ಹೇಳಿಕೆ ಕೊಟ್ಟಿರುವಂಥದ್ದು ಎಲ್ಲೋ ಒಂದು ಕಡೆ ಎಲ್ಲವೂ ಕೂಡ ಪಕ್ಷದಲ್ಲಿ ಅಂದರೆ ಶಿಸ್ತಿನ ಪಕ್ಷದಲ್ಲಿ ಬಿಜೆಪಿಯಲ್ಲೂ ಕೂಡ ಯತ್ನಾಳ್ ಟೀಮ್ ಅವ್ರನ್ನ ಉಚ್ಚಾಟನೆ ಮಾಡ್ತಾರೆ ಅನ್ನೋದು ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಯಾಕಂದರೆ ರೇಣುಕಾಚಾರ್ಯ ಅವರೇ ಕೊಟ್ಟಿರುವಂತಹ ಹೇಳಿಕೆನ ಇದು ಅಥವಾ ವಿಜೇಂದ್ರ ಅವರು ರೇಣುಕಾಚಾರ್ಯ ಅವರ ಮೂಲಕವಾಗಿ ಈ ಒಂದು ಹೇಳಿಕೆಯನ್ನು ಹೇಳಿಸಿದ್ದಾರಾ, ಇದು ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಈಗಾಗಲೇ ಉಚ್ಚಾಟನೆ ಅಂತಂದರೆ ಈಗಾಗಲೇ ಯತ್ನಾಳ್ ಇರ್ಬೋದು, ರಮೇಶ್ ಜಾರಕಿಹೊಳಿ ಇರ್ಬೋದು, ಜೊತೆಗೆ ಈಗಾಗಲೇ ಅರವಿಂದ್ ಲಿಂಬಾವಳಿ ಸೇರಿದಂತೆ ಸುಮಾರು 10ಕ್ಕೂ ಹೆಚ್ಚು ಅವರು ಕೂಡ ಒಂದು ತಂಡ ಇದೆ. ಸೊ ಹೀಗಾಗಿ ಆ ತಂಡದ ವಿರುದ್ಧ ಈಗಾಗಲೇ ಶಿಸ್ತು ಕ್ರಮವನ್ನು ತೆಗೆದುಕೊಳ್ತಾರೆ ಅಂತೇಳಿ ಇವತ್ತು ಚಾಮುಂಡಿ ಬೆಟ್ಟದಲ್ಲಿ ನಿಂತು ಇವತ್ತು ರೇಣುಕಾಚಾರ್ಯ ಕೊಟ್ಟಿರುವಂತಹ ಹೇಳಿಕೆ ನಿಜಕ್ಕೂ ಕೂಡ ಬಿಜೆಪಿಯಲ್ಲಿ ದೊಡ್ಡ ಮಟ್ಟ. ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗೆ. ಕಡಿನು ರಾಜ್ಯ ಬಿಜೆಪಿಯಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ರಾಧಾ ಮೋಹನ್ ದಾಸ್ ಭೇಟಿಗೆ ತೆರಳಿದ್ದಾರೆ ಬಿ ವೈ ವಿಜೇಂದ್ರ ಅವರು. ದೆಹಲಿಯಲ್ಲಿ ರಾಧಾ ಮೋಹನ್ ದಾಸ್ ಅವರ ಭೇಟಿಗೆ ತೆರಳಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರ. ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅವರು ಅಮಿತ್ ಶಾ ಹಾಗೆ ಜೆ.ಪಿ. ನಡ್ಡಾ ಭೇಟಿಗೆ ಸಮಯವನ್ನ ಕೇಳಿದ್ದಾರೆ ವಿಜೇಂದ್ರ ಅವರು. ಯತ್ನಾಳ್ ಬಣದಿಂದ ಬಿಜೆಪಿಗೆ ಆಗ್ತಿರುವಂತ ಮುಜುಗರದ ಬಗ್ಗೆ ಚರ್ಚೆ ಇದು. ರಾಜ್ಯ ಬಿಜೆಪಿಯಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ ಇದು. ಡೈರೆಕ್ಟ್ ಆಗಿ ಹೈಕಮಾಂಡ್ಗೆ ಕಂಪ್ಲೇಂಟ್ ಕೊಡೋಕೆ ತೆರಳಿದ್ದಾರೆ. ಅದರಲ್ಲೂ ಕೂಡ ಜೆ.ಪಿ. ನಡ್ಡಾ ಇರಬಹುದು, ಅಮಿತ್ ಶಾ ಇವರ ಭೇಟಿಗೆ ಸಮಯಾವಕಾಶವನ್ನ ಕೇಳಿದ್ದಾರೆ ಬಿ ವೈ ವಿಜೇಂದ್ರ. ಯಾಕಂತ ಹೇಳಿದ್ರೆ ಒಂದ್ ಕಡೆಯಲ್ಲಿ ವಿಧಾನಸಭಾ ಎಲೆಕ್ಷನ್ ಅಲ್ಲೂ ಗೋತ, ಬೈ ಎಲೆಕ್ಷನ್ ಅಲ್ಲೂ ಗೋತ, ಜೊತೆಗೆ ಒಂದಿಷ್ಟು ಅಸ್ತ್ರಗಳು ಸಿಕ್ಕಿರುವಂತದ್ದು ಕಾಂಗ್ರೆಸ್ ಇಂದ. ಮೂಡ, ವಾಲ್ಮೀಕಿ ಒಂದ ಎರಡ ಸರಿಯಾಗಿ ಬಳಸ್ಕೊಳಕ್ ಆಗ್ತಾ ಇಲ್ಲ. ಅದ್ರ ಜೊತೆ ಈಗ ಬಿಜೆಪಿಯಲ್ಲೇ ಬಣ ಬಡಿದಾಟ. ಇದರಿಂದ ಈಗ ಏನಾಗ್ತಾ ಇದೆ, ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ. ಅತ್ಯಂತ ಶಿಸ್ತಿನ ಪಕ್ಷ, ಏನೇ ಮಾತಾಡಬೇಕಿದ್ರು ಕೂಡ ಹೈಕಮಾಂಡ್ ಒಪ್ಪಿಗೆ ಬೇಕು, ಮಗದೊಂದು ಇವೆಲ್ಲವನ್ನ ಬೆಳೆಸ್ಕೊಂಡು ಬಂದಿರುವಂತ ಇದೇ ಪಕ್ಷ ಈಗ ಮುಜುಗರಕ್ಕೀಡಾಗ್ತಾ ಇದೆ. ನೋಡಿ, ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿ ವೈ ವಿಜೇಂದ್ರ ಅವರು ದೆಹಲಿಗೆ ತೆರಳಿದ್ದಾರೆ. ರಾಧಾ ಮೋಹನ್ ದಾಸ್ ಅವರೆಲ್ಲ ಆಲ್ರೆಡಿ ಈಗ ಏನ್ ಆಗ್ತಾ ಇದೆ ರಾಜ್ಯ ಬಿಜೆಪಿ ಘಟಕದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಈ ಮುಜುಗರ ಕಾರಣ ಏನು, ಯಾರಿಂದ ಆಗ್ತಾ ಇದೆ, ಏನ್ ಮಾಡಬೇಕಾಗಿತ್ತು ಆದ್ರೆ ಏನ್ ಮಾಡಬೇಕಾಗಿಲ್ಲ, ಸೊ ಆದ್ರೆ ಏನೋ ಮಾಡಕ್ ಹೋಗಿ ಇನ್ನೇನೋ ಆಗ್ತಾ ಇದೆ ಅಲ್ವಾ ಈಗ.
ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ನಾಯಕರನ್ನ ಗುಂಪಾಗಿ 4 ಟೀಮನ್ನು ಮಾಡಿದ್ರು ವಿಜೇಂದ್ರ ಅವರು. ಆ ಟೀಮ್ ಲೆಕ್ಕದಲ್ಲಿ ಹೋಗಿ ಪ್ರತಿಭಟನೆ ಮಾಡೋಣ ಅಂತ ಹೇಳಿದ್ರು. ಆದರೆ ಇಲ್ಲಿ ಒಗ್ಗಟ್ಟೇ ಇಲ್ಲ, ಒಗ್ಗಟ್ಟಿನಲ್ಲಿ ಬಲವಿದೆ, ಅದು ಕೂಡ ಸುಳ್ಳಾಗ್ತಾ ಇದೆ. ಹಾಗಾದ್ರೆ 2 ಟೀಮ್ ಆಯಿತು. ಯತ್ನಾಳ್ ಅದು ಕೂಡ ರೆಬಲ್ಸ್ ಹಿಂದೆ ಸಾಕಷ್ಟು ಒಂದಿಷ್ಟು ಕಹಿ ಘಟನೆಗಳನ್ನು ಇಟ್ಕೊಂಡು ರೆಬಲ್ಸ್ ಟೀಮನ್ನು ಮಾಡ್ಕೊಂಡಿದ್ರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನ್ಯೂಸ್ ಡೆಸ್ಕ್ ಇಂದ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್, ಹಾಗೆ ದೆಹಲಿಯಿಂದ ನಮ್ಮ ಪ್ರತಿನಿಧಿ ನಟೇಶ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ನಾನು ಫಸ್ಟ್ ವಿಜಯ್ ಹೋಗ್ತೀನಿ. ವಿಜಯ್, ಈಗಾಗಲೇ ನೋಡ್ತಾ ಇದ್ವಿ, ವಿಧಾನಸಭೆ ಎಲೆಕ್ಷನ್ ಹೋಯ್ತು, ಇಲ್ಲಿ ಬೈ ಎಲೆಕ್ಷನ್ ಹೋಯ್ತು, ಜೊತೆಗೆ ಶಿಕ್ಷಣ ಪಕ್ಷ ಅಂತ ಹೇಳ್ಕೊಂಡಿತ್ತು. ಆದ್ರೆ ಒಂದಿಷ್ಟು ಅಸ್ತ್ರಗಳು ಸಿಕ್ಕಿರುವಂತದ್ದು ಕಾಂಗ್ರೆಸ್ ಅವರೇ ಕೊಟ್ಬಿಟ್ಟಿದ್ರು. ಮೂಡ, ವಾಲ್ಮೀಕಿ, ಮಗದೊಂದು ಯಾವುದು ಕೂಡ ಪ್ರತಿಭಟನೆ ಅಷ್ಟೊಂದು ಆಗ್ತಾ ಇಲ್ಲ. ಜೊತೆಗೆ ಈಗ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಹೋರಾಟ ಮಾಡಕ್ ಹೋದ್ರು. ಆದ್ರೆ ಕೆಲವೊಂದ್ ಕಡೆ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆಯಾ, ಎಡವಟ್ಟಾಗ್ತಾ ಇದೆಯಾ, ವಿಜೇಂದ್ರ ಅವರು ದೆಹಲಿ ತಲುಪಿದ್ದಾರೆ ಅನ್ನುವಂಥ ಸುದ್ದಿ ಕೂಡ ಗೊತ್ತಾಗ್ತಾ ಇದೆ. ಸದ್ಯ ಏನ್ ಆಗ್ತಾ ಇದೆ ಅಂತ ನಿಕೇಶ್, ರಾಜ್ಯ ಬಿಜೆಪಿಯಲ್ಲಿ ಪ್ರತಿಪಕ್ಷದಲ್ಲೇ ಕೂಡ ಗೊಂದಲದ ವಾತಾವರಣ ಮೂಡಿರುವಂಥದ್ದು. ಮತ್ತೊಂದು ಕಡೆ ಏನು ಯತ್ನಾಳ್ ಅವರ ತಂಡ ವಿಜೇಂದ್ರ ವಿರುದ್ಧ ಬಹಿರಂಗವಾಗಿ ಸಮರ ಸಾರಿರುವಂಥ ಹಿನ್ನೆಲೆಯಲ್ಲಿ ಪ್ರತಿಪಕ್ಷವಾಗಿ ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕುವ ನಿಟ್ಟಿನಲ್ಲಿ ಕೂಡ ಒಂದಷ್ಟು ತೊಡಕಾಗಿರುವಂಥದ್ದು. ಇದರ ಬೆನ್ನಲ್ಲೇ ಅದು ಕೇವಲ ನಿನ್ನೆ ಮೊನ್ನೆ ಅಂತಲ್ಲ, ಸುಮಾರು ವರ್ಷಗಳಿಂದ ಇದೇ ರೀತಿ ಯತ್ನಾಳ್ ಅವರು ರೆಬಲ್ ಆಗಿರುವಂಥ ಹಿನ್ನೆಲೆಯಲ್ಲಿ ವಿಜೇಂದ್ರಗೆ ತಲೆನೋವಾಗಿರುವಂಥದ್ದು. ಎಲ್ಲ ಒಂದು ಕಡೆ ವಿಜೇಂದ್ರ ಅವರು ಕೂಡ ಹೈಕಮಾಂಡ್ ಭೇಟಿಯ ಸಮಯದಲ್ಲಿ ಹಲವು ಬಾರಿ ಮನವಿ ಮಾಡಿದ್ರು ಕೂಡ ಇದರ ಕ್ರಮ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಈಗ ಸದನ ಬೇರೆ ಬರ್ತಾ ಇರುವಂಥದ್ದು. ಯಾವುದಾದ್ರೂ ಕೂಡ ಈ ಒಂದು ಏನು ಬಂಡಾಯಕ್ಕೆ ಒಂದು ಅಂತಿಮ ತೆರೆ ಎಳಿಲೇಬೇಕು ಅಂತ ಒತ್ತಡವನ್ನು ಏರಿರುವಂಥದ್ದು. ಅದರ ಭಾಗವಾಗಿ ಈಗ ಹೈಕಮಾಂಡ್ ಭೇಟಿಗೆ ಹೋಗಿರುವಂಥದ್ದು. ಇದೊಂಥರ ಈಗ ಭೇಟಿಯ ಸಂದರ್ಭದಲ್ಲಿ ಯಾವುದೋ ಒಂದು ತೀರ್ಮಾನ ಆಗಲೇಬೇಕು ಅಂತ ಪಟ್ಟ ಹಿಡಿದಿರುವಂಥದ್ದು. ಇದೇ ರೀತಿ ಬಂಡಾಯಕ್ಕೆ ಏನಾದರೂ ಕೂಡ ಹೈಕಮಾಂಡ್ ತೆರೆ ಎಳಿಲ್ಲ ಅಂತಂದ್ರೆ, ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ಮುಂದೆ ಕಷ್ಟ ಆಗುತ್ತೆ ಅಂತ ಒಂದು ಖಡಕ್ ಸಂದೇಶವನ್ನ ಕೊಟ್ಟು ಬರುವಂತ ಸಾಧ್ಯತೆ ಇರುವಂಥದ್ದು. ಅದರ ಭಾಗವಾಗಿ ಈಗ ರಾಧಾ ಮೋಹನ್ ದಾಸ್ ಅವರನ್ನ ಭೇಟಿ ಆಗುವಂಥದ್ದು, ಜೊತೆಗೆ ಅಮಿತ್ ಶಾ ಅವರನ್ನು ಕೂಡ ಸಮಯ ಕೇಳಿರುವಂಥದ್ದು. ಅಂದ್ರೆ ಇದೇ ತಿಂಗಳಲ್ಲಿ, ಡಿಸೆಂಬರ್ ತಿಂಗಳಲ್ಲಿ ಇದಕ್ಕೆ ಒಂದು ಅಂತಿಮ ತೆರೆ ಎಳಿಲ್ಲ ಅಂದ್ರೆ, ಒಂದು ಯತ್ನಾಳ್ ಅವರು ಕರೆದು ಬುದ್ಧಿ ಹೇಳಬೇಕು, ಇಲ್ಲಾಂದ್ರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಮುಂದೆ ಇದೇ ಪದೇ ಈ ರೀತಿ ಮಾತಾಡಿದ್ರೆ ರಾಜ್ಯಾಧ್ಯಕ್ಷರ ಕೆಲಸ ಮಾಡೋಕ್ಕೆ ಕಷ್ಟ ಅನ್ನುವಂಥ ಸಂದೇಶವನ್ನು ಕೊಟ್ಟು ಬರುವಂಥ ಸಾಧ್ಯತೆ ಇರುವಂಥದ್ದು. ನೋಡಬೇಕು ವಿಜೇಂದ್ರ ಅವರ ಆಗ್ರಹಕ್ಕೆ ಹೈಕಮಾಂಡ್ ಮಣಿಯುತ್ತಾ, ಅಥವಾ ಒಂದು ವೇಳೆ ಏನಾದರೂ ಕೂಡ ಹೈಕಮಾಂಡ್ ಯತ್ನಾಳ್ ವಿರುದ್ಧ ಕ್ರಮ ಕೈಗೊಳ್ಳೋದು ಇದೇ ರೀತಿ ಇದ್ರೆ ಮತ್ತೊಂದು ರೀತಿಯ ಒಂದಷ್ಟು ಆಂತರಿಕ ಜಗಳ, ಮತ್ತೊಂದು ತಾರಕಕ್ಕೇರುವಂಥ ಎಲ್ಲ ಸಾಧ್ಯತೆ ಇರುವಂಥದ್ದು. ಈಗ ದೆಹಲಿಯಿಂದ ಹೈಕಮಾಂಡ್ ಯಾವ ತೀರ್ಮಾನ ಕೈಗೊಳ್ಳುತ್ತೆ ಅನ್ನೋದನ್ನ ಈಗ ಸಾಕಷ್ಟು ಕುತೂಹಲ ಇರುವಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನಿಷ್ಟು ಮಾಹಿತಿಯನ್ನ ಪಡೆಯೋಣ. ದೆಹಲಿಯಿಂದ ನಮ್ಮ ರಿಪೋರ್ಟರ್ ಆದಂಥ ನಟೇಶ್ ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ನಟೇಶ್, ಸದ್ಯ ಈಗ ರಾಜ್ಯದಲ್ಲಿರುವಂಥ ಬಿಜೆಪಿಯ ಚೆಂಡು ಸೀದಾ ಹೋಗಿ ಈಗ ದೆಹಲಿಗೆ ತಲುಪಿರುವಂಥದ್ದು. ಹೈಕಮಾಂಡ್ ಅಂಗಳದಲ್ಲಿ ಯಾವಾಗ ಡೇಟ್ ಫಿಕ್ಸ್ ಆಗಿರುವಂಥದ್ದು, ಈಗ JP ನಡ್ಡಾ ಇರ್ಬೋದು ಅಥವಾ ಅಮಿತ್ ಶಾ ಅವರನ್ನು ಕೂಡ ಭೇಟಿಗೆ ಕಾಲಾವಕಾಶವನ್ನು ಕೇಳಿದ್ದಾರೆ. ಸದ್ಯ ಏನಾಗ್ತಾ ಇದೆ ಅಂತ